ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಹಾಸನ್ಗೆ ಹೋಗೋದಿತ್ತು, ಅದಕ್ಕೋಸ್ಕರ ಬೇಗನೆ ತಿಂಡಿ ಮಾಡಿ ಹಾಸನ್ಗೆ ಹೋದೆ. ಹಾಸನಲ್ಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಹಾಸನ್ ಗೌರ್ಮೆಂಟ್ ಆಸ್ಪತ್ರೆ, ಏಮ್ಸ್ ಆಸ್ಪತ್ರೆ ಅಂತಾರಲ್ಲ, ಅಲ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಎಲ್ಲ ಕಡೆನೂ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು. ಆಮೇಲೆ ಅಲ್ಲೊಬ್ಬರು ಹಂಗೆ ಅಂತಿದ್ರು, ಹಂಗೂ ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ ಅಂತ ಅಂದರು. ಆದರೂ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡೆ. ನನಗೇನು ಹುಷಾರಿರಲಿಲ್ಲ ಅಂದರೆ, ಒಂದು ವಾರದಿಂದನೂ ಸೊಂಟ ಮತ್ತು ಹೊಟ್ಟೆ ಭಾಗದಲ್ಲಿ ಸೈಡಲ್ಲಿ ನೋವು ಬರೋದು. ನಾನು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಸುಮ್ಮನೆ ಇದ್ದೆ. ನೋಡಿ, ಇದು ಸ್ಕ್ಯಾನಿಂಗ್ ರಿಪೋರ್ಟು. ಸ್ಕ್ಯಾನಿಂಗಿಗೆ ಬರೆದಿದ್ರು. 2 ದಿನ ಬಂದಿದ್ದೆ ನಾನು ಆಸ್ಪತ್ರೆಗೆ. ನಿನ್ನೆ ಹಿಂದಿನ ದಿನ ಒಂದು 2 ಗಂಟೆ ಹಂಗೆ ಬಂದೆ ಮಧ್ಯಾಹ್ನ. ನಾನು ನಮ್ಮನೆಯವರು ಬಂದಿದ್ವಿ. ಮಧ್ಯಾಹ್ನ ಬರೋಷ್ಟರೊಳಗಡೆ ಮಧ್ಯಾಹ್ನ ಮೇಲೆ ಸ್ಕ್ಯಾನಿಂಗ್ ಮಾಡಲ್ಲ ಅಂತ ಅಂದರು. ಅದಕ್ಕೆ ಮಾರ್ನಿಗೆ ಮತ್ತೆ ನಾನು ಬಂದೆ 1ನೇ ತಾರೀಕು. 1ನೇ ತಾರೀಕು ಬೇಗನೆ ಬಂದು ನಾನೇ ಫಸ್ಟ್ನೇ ಅವಳು ಬೇಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆವಾಗಲೇ ರಿಪೋರ್ಟ್ ಕೊಟ್ಟರು. ನೋಡಿ, ಅದರಲ್ಲಿ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಅಂತಲೇ ಬಂತು. ಸಖತ್ತು ಗ್ಯಾಸ್ಟ್ರಿಕ್ ಆಗಿತ್ತು, ಓವರ್ ಗ್ಯಾಸ್ಟ್ರಿಕ್ ಅಂತ ಬಂತು ರಿಪೋರ್ಟಲ್ಲಿ. ನೋಡಿ, ಇಷ್ಟೊಂದು ಮಾತ್ರೆ ಬರೆದು ಕೊಟ್ಟರು. ಈ ಮಾತ್ರೆ ಎಲ್ಲ ನುಂಗಬೇಕು. ಇವಾಗ 3 ಥರದ ಮಾತ್ರೆ ಕೊಟ್ಟವ್ರೆ, ಎಲ್ಲ ತಗೊಂಡು ಬಂದೆ. ಅಲ್ಲ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀನಿ. ಟೈಮಿಗೆ ಕರೆಕ್ಟಾಗಿ ಊಟ ಎಲ್ಲ ತಿಂಡಿ ಎಲ್ಲ ಮಾಡ್ತೀನಿ. ಆದರೂ ನನಗೆ ಯಾಕೆ ಗ್ಯಾಸ್ಟ್ರಿಕ್ ಬಂತು ಅಂತಲೇ ಗೊತ್ತಾಗಲಿಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ಆ ಕೆಲಸ ಮಾಡಿ ತಿಂಡಿ ತಿನ್ನೋಣ, ಈ ಕೆಲಸ ಮಾಡಿ ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ನೋದೇ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ನೋಡಿ, ಮೇ 1ನೇ ತಾರೀಕು ನಂದು ಬರ್ತಡೇ ಇತ್ತು. ನಾನು ನೋಡಿದ್ರೆ ಆಸ್ಪತ್ರೆಗೆ ಹೋಗಿದ್ದೆ. ನನ್ನ ಮಗ ನೋಡಿದ್ರೆ ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ದ. ನೋಡಿ, ಅರ್ಧ kg, ನನಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಂದ್ಬಿಟ್ಟು ಚಾಕ್ಲೇಟ್ ಕೇಕ್ನೇ ಅರ್ಧ kg ತಗೊಂಡು ಬಂದಿದ್ದ. ನಾನು ಯಾವತ್ತೂ ನನ್ನ ಬರ್ತಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಈ ಥರ ಎಲ್ಲ ಜೋರಾಗಿ ಮಾಡ್ಕೊಂಡಿರಲಿಲ್ಲ. ಇವನು ನನ್ನ ಮಗ ಹೋದ ವರ್ಷ ಕೇಳಿದ್ದ. ಅವನು ಬರ್ತಡೇ ಮಾಡೋ ಟೈಮಲ್ಲಿ ನನ್ನನ್ನು ಕೇಳಿದ್ದ. ನಾನು ಡೇಟ್ ಹೇಳಿದ್ದೆ, ಅದನ್ನು ನೆನ್ಪಿಟ್ಕೊಂಡು ದುಡ್ಡೆಲ್ಲ ಕೂಡಾಕೊಂಡು ಹೋದ ವರ್ಷನೂ ಕೇಕ್ ತಂದು ಕೊಟ್ಟಿದ್ದ ನನಗೆ. ಈ ವರ್ಷನೂ ನನ್ನೇ ದುಡ್ಡು ಕೇಳ್ದ, ಅಮ್ಮ ದುಡ್ಡು ಕೊಡಮ್ಮ ಬೇಕು ಅಂತ. ನಾನು ಯಾವಾಗಲೂ ದುಡ್ಡು ಕೇಳಲ್ವಲ್ಲ ಅಂತ ಅಂದ್ಬಿಟ್ಟು ಕೊಟ್ಟೆ. ಅವನೋಗಿ ಅವ್ರ ಅಪ್ಪಾಜಿ ಕರ್ಕೊಂಡೋಗಿ ಕೇಕ್ ತಗೊಂಡು ಬಂದಿದ್ದ. ಕೇಕ್ ಎಲ್ಲ ತಗೊಂಡು ಬರೋ ಅಷ್ಟೊತ್ತಿಗೆ ಆರ್ಡ್ರ್ ಕೊಟ್ಟೇನು ಮಾಡಿಸಿರ್ಲಿಲ್ಲ. ಅದಕ್ಕೋಸ್ಕರ ಕೇಕ್ ಹೆಸರು ಎಲ್ಲ ಬರೆಸ್ಕೊಂಬಿಟ್ಟು ತರೋ ಅಷ್ಟರಲ್ಲಿ ಲೇಟ್ ಆಯಿತು. ನೋಡಿ, ನಾವೇ 3 ಜನ ಇರೋದು, ನಮ್ಮನೆಯವ್ರು ಇರಲಿಲ್ಲ. 1ನೇ ತಾರೀಕು ಆಗಿರೋದ್ರಿಂದ ಅವರು ಚೀಟಿ ಇತ್ತು, ಚೀಟಿಗೆ ಹೋಗಿದ್ರು. ಒಂದೊಂದು ಸಲ ಸಣ್ಣ ಸಣ್ಣ ವಿಚಾರ, ಸಮಯ, ಸಂದರ್ಭನೂ ತುಂಬಾ ದುಃಖ ಕೊಡುತ್ತೆ. ಇನ್ನೊಂದೊಂದು ಸಲ ಸಣ್ಣ ಸಣ್ಣ ವಿಚಾರನೂ ತುಂಬಾ ಖುಷಿ ಕೊಡುತ್ತೆ. ಯಾಕಪ್ಪ ನಾನು ಹಿಂಗೆ ಅಂತಿದ್ದೀನಿ ಅಂದರೆ, ನಾನು ಯಾವತ್ತೂ ಬರ್ತಡೇ ಆಚರಿಸ್ಕೊಂಡಿರಲಿಲ್ಲ. ನಾನು ಅಂತಲ್ಲ, ನಮ್ಮ ಜನ್ರೇಷನ್ನವರು ಇಷ್ಟು ಚಿಕ್ಕ ವಯಸ್ಸಿಂದ, ಇವಾಗ ಎಲ್ಲ ಇಷ್ಟು ಚಿಕ್ಕ ವಯಸ್ಸಿಂದನೂ ಬರ್ತಡೇ, ಆ್ಯನಿವರ್ಸರಿ ಮತ್ತು ಯಾವುದೇ ಒಂದು ಒಳ್ಳೊಳ್ಳೆ ವಿಚಾರನೂ ತುಂಬ ಗ್ರ್ಯಾಂಡಾಗಿ ಆಚರಿಸ್ಕೊತಾರೆ. ಆದರೆ ನಮ್ಮ ಜನ್ರೇಷನ್ನಲ್ಲಿ ಯಾರೂ ಅಷ್ಟಾಗಿ ಬರ್ತಡೇ ಎಲ್ಲ ಆಚರಿಸ್ಕೊಂತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಹಂಗಂತ ಹೇಳಿದ್ದು. ನನ್ನ ಮಗ ಸರ್ಪ್ರೈಸಾಗಿ ನನ್ನ ಬರ್ತಡೇಗೆ ಅಂತ ಕೇಕ್ ತಂದು ಕೇಕ್ ಕಟ್ ಮಾಡೋ ಥರ ಮಾಡ್ದೆ. ಅದು ತುಂಬ ನನಗೆ ಖುಷಿ ಕೊಡ್ತು. ನಾನು ಮನೆಯಲ್ಲಿ ಯಾವುದೇ ಸಿಹಿ ಅಡುಗೆ ಮಾಡಿರಲಿಲ್ಲ, ಏಕೆಂದರೆ ನಾನು ಬರ್ತಡೇ ಆಚರಿಸ್ಕೊಂತಿರ್ಲಿಲ್ಲ. ಆಮೇಲೆ ನಾನು ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಅದಕ್ಕೋಸ್ಕರ ಏನು ಸಿಹಿ ಮಾಡಿರಲಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಈ ದಿನ ನನಗೆ ಅರ್ಧ ದಿನ ಖುಷಿ ಕೊಡ್ತು, ಅರ್ಧ ದಿನ ನೋವು ಕೊಡ್ತು. ನೋವು ಯಾಕಪ್ಪ ಅಂದರೆ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬರುತ್ತೋ ಅಂತ ಭಯ ಇತ್ತು ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.